ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಯಾಕೋಸ್ಕರ ವಿಡಿಯೋ ಮಾಡಿದ್ದೀವಿ, ಯಾಕೋಸ್ಕರ ಅದು ವಿಡಿಯೋ ಹಾಕಿದ್ದೀವಿ ಅಂತನೂ. ಈ ವಿಡಿಯೋದಲ್ಲಿ ನೋಡ್ರಿ ಇವ್ನು ಕಚಡ ನನ್ನ ಮಗ ಅವನೇ ಬಿಡ್ತಿಲ್ಲ. ಇನ್ನು ಮನುಷ್ಯರು ಸಿಕ್ಕಿದ್ರೆ ಬಿಡ್ತಾನ. ಇಂಥ ಕಚಡ ನನ್ನ ಮಕ್ಳಿಗೆ ಏನು ಹೇಳ್ಬೇಕು ನೀವೇ ಹೇಳಬೇಕು ನೋಡ್ರಿ. ಅವನೇ ಬಿಡ್ತಲ್ಲ ಅವನು, ಎಂಥ ಗಲೀಜ್ ನನ್ನ ಮಗ ಇರ್ಬೋದು. ಪೂರ್ತಿ ನೋಡ್ರಿ ಯಾಕೋಸ್ಕರ ವಿಡಿಯೋ ಮಾಡಿದೀನಂದ್ರೆ, ಯಾಕೋಸ್ಕರ ವಿಡಿಯೋ ಮಾಡ್ತಾ ಇದೀನಂದ್ರೆ, ಇದು ಗಿಡಗಳು ಬರುತ್ತಲ್ಲ ಈ ತರ ಗಿಡ ಸಂದಿಯಲ್ಲೆಲ್ಲ ಗುಂಡಿಗಳಿದ್ರೆ ದಯವಿಟ್ಟು ಮಣ್ಣಾಕಿ ಸ್ವಲ್ಪ ಇದ್ ಮಾಡ್ಬಿಡ್ರಿ. ಸುತ್ತ ಎಲ್ಲೂ ಗುಂಡಿಗಳು ಬಿಡಕ್ ಕೊಡ್ಬಿಡ್ರಿ. ಗಿಡದಲ್ಲಿ ನೋಡಿ ಬುಡದಲ್ಲೇ ಬಂದಿರೋ ನಾಗರಾವ್ ಇದು. ಎಲ್ಲೋ ಹೊರಗಡೆ ಹೋಗ ಹಾವು ಬುಡದಲ್ಲಿ ಬಂದಿದೆ. ಇದು ನಾಗರಾವು ನೋಡ್ರಿ, ಸುಮಾರೊಂದು 1 ಅಡಿ ಇದೆ. ಇದು ನಾಗರಾವ್ ದೊಡ್ಡ ನಾಗರಾವ್ಗಿಂತನೂ ಸಣ್ಣ ನಾಗರಾವ್ ತುಂಬಾ ಹುಷಾರಿ. ಏನಂದ್ರೆ ಸಣ್ಣ ಹುಡುಗರು ಹಿಂಗ್ ಓಡಾಡೋದು ಅವೆಲ್ಲ ನೋಡಿ ಓಡಾಡ್ರಿ. ಯಾಕೋಸ್ಕರ ವಿಡಿಯೋ ಮಾಡ್ತಿದ್ವಿ ಅಂದ್ರೆ ನೋಡಿ, ಈ ತರ ನಾಗರಾವ್ ಮರಿ ಇದು ಏನಾಗಿದೆ ಅಂದ್ರೆ ಎಲ್ಲೋ ಹೋಗೋದ್ ಬೈ ಮಿಸ್ ಆಗಿ ಸ್ವಲ್ಪ ಗುಂಡಿ ಸಿಕ್ತಲ್ಲ, ಗುಂಡಿ ಸಿಕ್ಕಿದ ಒಳಗಡೆನೂ ಗುಂಡಿಯಲ್ಲಿ ಹೋಗ್ಬಿಟ್ಟಿದೆ. ಪಾಪ ಆಂಟಿ ಅವರು ಕಿಟಕಿಯಿಂದ ನೋಡ್ಬಿಟ್ಟು ಹಂಗೆ ಕಾಯ್ತಾ ಇದ್ರು ಬರೋದೊಂಚೂರು ಲೇಟ್ ಆಗಿತ್ತು. ಆದ್ರೂ ಬಂದಿರ್ಬೇಕಾದ್ರೆ ಹಾವು ಸಿಕ್ಕಿದೆ ನಾಗರಾವ್ ಮರಿ ನೋಡ್ರಿ. ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋನಾರ ಚೆನ್ನಾಗಿ ಕಾಣಿಸ್ಕೊಂಡ್ರೆ ಒಂದು ಲೈಕ್, ಒಂದು ಫಾಲೋ, ಒಂದು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮಗೆ.